ಜಾರಕಿಹೊಳಿ ಅವರು ಖರ್ಗೆನ ಭೇಟಿ ಮಾಡಿದ್ರು, ಸಾಕಷ್ಟು ಮಹತ್ವ ಪಡ್ಕೊಂಡು ಸರ್ ಖರ್ಗೆ ಅವ್ರನ್ನ ಇವತ್ತು ಭೇಟಿ ಮಾಡಿಲ್ಲ. ಅವರು ನಮ್ಮ ರಾಷ್ಟ್ರದ ಅಧ್ಯಕ್ಷರು, ನಮ್ಮ ರಾಜ್ಯದವರು. ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಹೆಮ್ಮೆ. ಖರ್ಗೆ ಅವ್ರನ್ನ ನಾನು ಮೊನ್ನೆ ಹೋಗಿ ಭೇಟಿ ಮಾಡಿದ್ದೆ. ಅದಕ್ಕೆ ಯಾಕೆ ಬೇರೆ ಬೇರೆ ಥರ ಸರ್ ಇಡಿ ಎಂಕ್ವೈರಿಗೂ ಇದಕ್ಕೂ ಸಂಬಂಧ ಇಲ್ಲ. ಇಡಿ ಎಂಕ್ವೈರಿ ಬರೋಂಗಿಲ್ಲ. ಒಂದು ಪ್ರಿಲಿಮಿನರಿ ಏನೋ ಒಂದು ರಿಪೋರ್ಟ್ ಕೇಳಿದ್ದಾರೆ ಅಂತ, ಅದು ಆ್ಯಕ್ಚುಲಿ ಯಾವುದೂ ಇನ್ನೂ ನಿಖರವಾಗಿಲ್ಲ. ಸುಮ್ಮನೆ ಮಾಧ್ಯಮದಲ್ಲಿ ಬರ್ತಾ ಇದೆ, ಅಲ್ಲಿ ಇಲ್ಲಿ ಊಹಾಪೋಹ ಮಾತಾಡ್ತಾ ಇದೆ. 100% ಆಗ್ತಾ ಇದೆ. ಇಲ್ಲಿವರೆಗೆ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ CBI ಆಗಲಿ, ED ಆಗಲಿ, IT ಆಗಲಿ ಯಾವುದು. ಸೊ ನಾವು ಹಿಂದೆ ಕಾಂಗ್ರೆಸ್ ಆಡಳಿತ ಮಾಡಿದಾಗ ಇಂಪಾರ್ಷಿಯಲ್ ಆಗಿ ಆಗ್ತಿತ್ತು. ಕಾಂಗ್ರೆಸ್ BJP JDS ಅಂತ ನೋಡ್ತಿರಲಿಲ್ಲ ತನಿಖೆ. ಇವತ್ತೇನಾಗಿದೆ, ಆಪೋಸಿಟ್ನವ್ರ ಮೇಲೆ, ವಿರೋಧ ಪಕ್ಷದವ್ರ ಮೇಲೆ 90%, 1 or 2% ಆಡಳಿತ ಪಕ್ಷದ ಮೇಲೆ ದುರುಪಯೋಗ ತಾನೇ. ಇದನ್ನೇನು ಲೋಕಾಯುಕ್ತನು ಸರ್ ನಾವು ಮಾಡಿದಾಗ ಲೋಕಾಯುಕ್ತನ ನಾವು ಅಪಾಯಿಂಟ್ ಮಾಡಿದವರಲ್ಲ, ಈ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರ ಲೋಕಾಯುಕ್ತ. ನಮಗೆ ಲೋಕಾಯುಕ್ತ ಮೇಲೆ ನಂಬಿಕೆ ಇದೆ, ಕೋರ್ಟ್ ಮೇಲೆ ನಂಬಿಕೆ ಇದೆ. ಸೊ ಲೋಕಾಯುಕ್ತದಲ್ಲಿ ತಪ್ಪಾದರೆ ಕೋರ್ಟ್ಗೆ ಹೋಗ್ಬೋದು. ಸೊ ನಮಗೆ ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ, ಅವರು ಸ್ವತಂತ್ರವಾಗಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ. ED CBI ತಮ್ಮೆಲ್ಲರೂ ಕಂಡಿದ್ದಾಗ ಸಿದ್ದರಾಮಯ್ಯ ಸಾಕಷ್ಟು ಆಪ್ತರಾಗಿದ್ದೀರಾ, ಸೊ ತಮ್ಮ ಮೇಲೆ ಏನಾದರೂ ನಡೀತಾ ಇದೆಯಾ ಸರ್? ನಮ್ಮ ಹತ್ರ ಏನಿದೆ ತಾಳಕ್ಕೆ ಪಂಚಾಯತ್ ಆಯ್ತು. ನಾವು ಭಯ ಇದ್ರೆ ನಾವು ಹಿಂಗೆ ಓಡಾಡ್ತಿದ್ವಾ? ನಡ್ರಿ ತಲೆ ಕುಮಾರಸ್ವಾಮಿ ಅವ್ರ ಮೇಲೆ FIR ಆಗಿದೆ. ಕುಮಾರಸ್ವಾಮಿ ಅವ್ರು ಹೇಳೋರಲ್ಲ, ಅದೇನೋ ನಾಯಿ ನರಿ ಅಂದಿ ಏನೇನೋ ಮಾತಾಡ್ತಾವ್ರಲ್ಲ, ನಾಯಿ ನರಿಗೆ ಉತ್ತರ ಕೊಡ್ಬೇಕಾ ಅಂತಾರೆ. ಅಂದರೆ ಅವ್ರ ಲೆಕ್ಕದಲ್ಲಿ ಅವ್ರು ಮಾತ್ರ ಸಭ್ಯಸ್ಥರು, ಬೇರೆಯವರೆಲ್ಲ ಲೆಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಅವ್ರ ಮಾತಿಗೆ ಅವರೇ ಇಡ್ತಾ ಹಾಕಬೇಕು. ನನಗೇನೋ ಒಂಚೂರು ದೇವೇಗೌಡರು ಇಡೀ ದೇಶಕ್ಕೆಲ್ಲ ಬುದ್ಧಿ ಹೇಳೋಟ್ಟಿದೆ, ಅವ್ರ ಮಗನಿಗೆ ಯಾಕೆ ಹೇಳ್ತಾ ಇಲ್ಲ ಅಂತ ನನಗೊಂದು ಸಸ್ಪೆನ್ಸ್. ಏನಕ್ಕೆ ಅಂತ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋದ್ರೆ ಇದು ಅಂತ್ಯ ಆಗುತ್ತೆ. ಈಗ ನನ್ನ ಜವಾಬ್ದಾರಿ, ನಾನು ರೈತರು 4 ಜನಕ್ಕೆ ಸಹಾಯ ಮಾಡೋವಂಥ ಯೋಜನೆಗಳು ತರಬೇಕು, ಕಾರ್ಯಕ್ರಮಗಳು ಕೊಡಬೇಕು. ಸೊ ಅಥವಾ ಸಹಾಯಧನ ಅದು ಇದು ಏನಾರು ಕೊಟ್ಟು, ಅಥವಾ ಪ್ರೋಗ್ರೆಸಿವ್ ರೈತರ ಹತ್ರ ಹೋಗಿ ಬೇರೆ ರೈತರಿಗೆ ಅದನ್ನು ಪರಿಚಯಿಸ್ತಕ್ಕಂಥ ಕೆಲಸ ಮಾಡಬೇಕು. ಕುಮಾರಸ್ವಾಮಿಯವರು ಏನಾದ್ರು ಇಂಡಸ್ಟ್ರಿಯಲ್ಲಿ ಸ್ಟೀಲು ಮತ್ತು ಬೃಹತ್ ಕೈಗಾರಿಕಾ ಮಂತ್ರಿ ಇದ್ದಾರೆ, ರಾಜ್ಯದಲ್ಲಿ ಏನಾರು ಮಾಡಬೇಕು. ಅದು ಬಿಟ್ಬಿಟ್ಟು ವಾರಕ್ಕೆ 3 ದಿವಸ ಬಂದು ಅವ್ರನ್ನ ಬೈದರೆ, ಅಥವಾ ವಿಜಯೇಂದ್ರ ಪಕ್ಷ ಕಟ್ಟಲಿ, ಮುಂದೆ 4 ವರ್ಷ ಚುನಾವಣೆ ಬರೋದಕ್ಕೆ ಪಕ್ಷ ಸಂಘಟನೆ ಮಾಡಲಿ, ಈ ಥರ ಅವ್ರವ್ರ ಕೆಲಸ ಅವ್ರು ಮಾಡೋದಾಗುತ್ತೆ. ಇವರು 136 ಜನನ ಸಹಿಸ್ತಲೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಹಿಸ್ತೇ ಇದ್ದರೆ ಜನ ಕೊಟ್ಟರು ಆ ಅಧಿಕಾರವನ್ನು ಇವ್ರು ಕಿತ್ಕೊಳ್ಳೋಕ್ಕಾಗತ್ತೇನ್ರಿ? ಇವ್ರು ಯಾರು ಕಿತ್ಕೊಳ್ಳೋಕ್ಕೆ? ಸುಮ್ಮನೆ ಮಾತಾಡ್ತಾರೆ, ಚಪ್ಪಲಕ್ಕೆ ಓಡಾಡ್ತಾರೆ ಅಷ್ಟೇ. ಈ ಸರ್ಕಾರ ಏನೂ ಆಗಲ್ಲ, 5 ವರ್ಷ ಇರುತ್ತೆ. ಸೊ ನಮ್ಮಲ್ಲಿ ಕಿತ್ತಾಟ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ, ಇನ್ನೊಂದು ಪಕ್ಷ ಇದೆ, ಇವ್ರು ಯಾರು ಹೇಳೋಕ್ಕೆ? ಅಪೋಸಿಷನ್ ಅವರು ಹೇಳಿ ತೀರ್ಮಾನ ತಗೋಬೇಕಾದ್ರೆ ಅವ್ರಿಗೆ ಈಗ ವಿರೋಧ ಪಕ್ಷದವರ ನೋವಿಗೆ ನಾವೇನೂ ಮಾಡೋಕ್ಕಾಗಲ್ಲ, ಮೆಡಿಷನ್ ಸಿಗಲ್ಲ.